ಸಮಾಜವನ್ನು ಕಾಣ್ತೇವೆ. ಕಾರಣಾಂತರಕ್ಕೆ ಹೇಗೆ ನಮ್ಮ ಮಸೂದರ ಚರ್ಚಿಗೆ ಹೋಗಿದ್ದೆ ನಾನು. ಅಲ್ಲಿ ಒಂದು ಪೀಚ್ ಮಾಡಿದ ಮೇಲೆ ನನಗೆ ಧೈರ್ಯವಾಗಿತ್ತು. ನೀವು ಮೂಲತಃ ಕೂಡಿದಿರೋ ಯಾವ ಸಂತತಿಗೆ ಸೇರಿದವನು ಅಂತ ಮಹಿಳೆಯನ್ನು ಕೇಳುವಾಗ ಆ ಮಹಿಳೆ ನನಗೆ ಕೊಟ್ಟ ಉತ್ತರ ಏನಂತ ಹೇಳಿದ್ರೆ, ನಾವು ಆದಿಯಲ್ಲಿ ನಾವೆಲ್ಲರೂ ಕೂಡ ಜೈನ ಪರಂಪರೆಗೆ ಸೇರಿದಂಥವರು, ಕಾಲಾಂತರದಿಂದ ನಾವು ನಂತರ ಮತಾಂತರ ಆಗಿದೆ ಅನ್ನೋ ಮಾತನ್ನ ಮಹಿಳೆ ಹೇಳಿದ್ರು ಅಂತ. ಹೀಗೆ ಬಹುಶಃ ಕಾಲಾಂತರದಲ್ಲಿ ಒತ್ತಡಗಳ ಹಿನ್ನೆಲೆಯಲ್ಲಿ ನಮ್ಮ ಮೂಲ ಆಚಾರಗಳನ್ನ, ನಮ್ಮ ಮೂಲ ವಿಚಾರಗಳನ್ನ, ಬಹುಶಃ ನಮ್ಮ ಮೂಲ ವ್ಯವಸ್ಥೆಯನ್ನ ನಾವು ಮರ್ತಿರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಆ ರೀತಿ ಮರವು ನಮಗೆ ಆಗಬಾರದು ಮುಂದೆ ಸಾಧನೆ. ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಅಭಿಷೇಕದಲ್ಲಿ ಭಾಗಿಯಾಗಬೇಕಾಗಿದೆ. ನಾನು ಮೂಲತಃ ಈ ತಾಲೂಕಿಗೆ ಸೇರಿದವನು, ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಿದಂಥವನು ನಾನು. ನನಗೆ ಈ ಜಾಗದ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು ಭಾನುವಾರ ದಿವಸ ಎಲ್ಲರೂ ಒಂದು ಕಡೆಗೆ ಪ್ರವಾಸಕ್ಕೆ ಹೋಗಬೇಕು, ತಿನ್ಲಿಕ್ಕೆ ಏನಾದ್ರು ಕಟ್ಕೊಂಡು ಹೋಗಿ ಮಧ್ಯಾಹ್ನದವರೆಗೆ ಇದ್ದು ವಾಪಸ್ ಬರಬೇಕು ಅನ್ನೋದಾದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂಥ ಕ್ಷೇತ್ರ ಅದು ಗೊಮ್ಮಟಗಿರಿ ಕ್ಷೇತ್ರ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಬಯಸ್ತದಾನೆ. ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಕೂತು ನೆಮ್ಮದಿಯಾಗಿ ಓಡಾಡಿ ಭಗವಂತನ ದರ್ಶನ ಮಾಡಿ ನಾವು ತಂದಂಥ ತಿಂಡಿಯನ್ನು ಅಥವಾ ಊಟವನ್ನು ಮಧ್ಯಾಹ್ನ ಮುಗಿಸಿ ನೆಮ್ಮದಿಯಾಗಿ ವಾಪಸ್ಸು ನಾವು ಹೋಗ್ತಾ ಇರುವಂಥ ದಿನಗಳು ಈಗಲೂ ಕೂಡ ನನಗೆ ಜ್ಞಾಪಕ ಇದೆ. ಹೀಗಾಗಿ ಚಿಕ್ಕ ವಯಸ್ಸಿನಿಂದ ಒಂದು ನಂಟು, ಒಂದು ಸಂಬಂಧ, ಒಂದು ಆತ್ಮೀಯತೆಯ ಬಾಂಧವ್ಯ ಈ ನೆಲದ ಜೊತೆಯಲ್ಲಿ, ಜಾಗದ ಜೊತೆಯಲ್ಲಿ ಆ ಭಾವನಾತ್ಮಕ ಸಂಬಂಧಗಳು ಇದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. 2011ರಲ್ಲಿ ನಾನು ಇಲ್ಲಿ ಬಂದಿದ್ದೆ. ಆ ಸಮಯದಲ್ಲಿ ನಾನು ಅರಣ್ಯ ಮಂತ್ರಿ ಆಗಿದ್ದೆ. ನಾನು ಆ ಸಮಯದಲ್ಲಿ ಇದೇ ರೀತಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಅದಾದ ಮೇಲೆ ಭಗವಂತನ ಕೃಪೆ ಶ್ರೀಗಳು ಹೇಳಿದಾಗೆ 2011 ನಂತರ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಅವತ್ತು ಅರಣ್ಯ ಮಂತ್ರಿಯಾಗಿ ಬಂದಿದ್ದೆ, ಇವತ್ತು ರಾಜ್ಯಪಾಲನಾಗಿ ಬಂದಿದ್ದಾನೆ. ಅವನು ಅಧಿಕಾರ ತ್ಯಾಗ ಮಾಡಿರ್ಬೋದು, ಆದರೆ ಅವನು ನಂಬಿದವರಿಗೆ ಕೆಲಸ ಮಾಡಪ್ಪ ಅಂತೇಳಿ ಹೇಗೆ ಅವನು ಭರತನಿಗೆ ತನ್ನ ಇಡೀ ಸಾಮ್ರಾಜ್ಯವನ್ನು ದಾರಿ ಎಳೆದನೋ ಹಾಗೆ ಅವರು ನಂಬಿದವರಿಗೆ ನನ್ನ ಎಲ್ಲ ಶಕ್ತಿಯನ್ನು ನಿನಗೆ ದಾರಿ ಎಳಿತೇನೆ, ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ, ಧರ್ಮದ ರಕ್ಷಣೆಗಾಗಿ ನೀನು ಎದೆ ಕೊಟ್ಟು ಕೆಲಸ ಮಾಡು ಅಂತೇಳಿ ಧೈರ್ಯ ತುಂಬುವಂತ ಅಪರೂಪದ ವ್ಯಕ್ತಿತ್ವಗಳಲ್ಲಿ, ಶಕ್ತಿಯಲ್ಲಿ ಅದು ಬಾಹುಬಲಿಯನ್ನು ಕೂಡ ಒಬ್ಬ. ಯಾಕೆಂದ್ರೆ ಕೇವಲ ಬಾಹುಗಳಿಂದ ಅವನು ಬಲಿಷ್ಠ ಮಾತ್ರ ಅಲ್ಲ, ತನ್ನ ಇಚ್ಛಾಶಕ್ತಿಯಿಂದ, ತನ್ನ ಪ್ರೇರಣಾ ಶಕ್ತಿಯಿಂದ